ಎಲ್ಲರಿಗೂ ನಿಸರ್ಗ ಕ್ರಿಯೇಷನ್ಸ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಕನ್ನಡ ಕಲಿಕೆ ಕ್ಲಾಸಲ್ಲಿ ಢ ಗುಣಿತಾಕ್ಷರಗಳಿಂದಾದ ಪದಗಳನ್ನು ರಚಿಸಿ ನೋಡೋಣ. ಹಿಂದಿನ ಕ್ಲಾಸಲ್ಲಿ ಡ ಗುಣಿತಾಕ್ಷರ ಮಾಡಿದ್ವಿ. ಈಗ ಢ ಮಹಾಪ್ರಾಣ ಕೊಟ್ಟು ಬರೆಯುವಂತಹ ಢ ಗುಣಿತಾಕ್ಷರಗಳಿಂದಾದ ಪದಗಳನ್ನು ಮಾಡ್ತಾ ಹೋಗೋಣ. ಅದನ್ನು ರಚಿಸಿ ಪ್ರಾಕ್ಟೀಸ್ ಮಾಡೋದಕ್ಕೆ ಫಸ್ಟ್ ಒನ್ ಢ. ಢ ತಲಕಟ್ಟು ಢ. ಅದಕ್ಕೆ ಒಂದು ಚಿಕ್ಕ ಪದ ಢ ಣ. ಢಣ ಢ ನ. ಢಣ ಢಣ ನಾಧ ಅಂತ ಒಂದು ಪದನ ಕ್ರಿಯೇಟ್ ಮಾಡೋಣ. ನೆಕ್ಸ್ಟ್ ಢಾಕಿಲಿ ಅಂದರೆ ಢ ದೀರ್ಘ ಢಾಕಿಲಿ ಯಾವ್ದು ಬೇಕಾದ್ರೂ ಹೇಳ್ಬೋದು. ಅದಕ್ಕೆ ಢ ಅಂತಾಗುತ್ತೆ. ಅದಕ್ಕೆ ಢ ಒಂದು ಸೊನ್ನೆ ಡಾಮ್ ಭೀ ಕ ವಾ ದೀರ್ಘ ವಾ ದ ಢಾಂಬಿಕವಾದ ಅಂತ ಒಂದು ಪದ ಮಾಡೋಣ. ನೆಕ್ಸ್ಟ್ ಢಾಗೆ ಗುಡಿಸು ಢಿ. ಢೀಗೆ ಡ ಗುಡಿಸು ಢಿ ಗ ಬರೆದು ಕೊಂಬು ಕೊಡೋಣ. ಢಿಗು ಅಂತ ಒಂದು ಪದ. ಅಥವಾ ಢಿ ಕ ಗುಡಿಸು ಕಿ. ಕೀಗೆ ಕಾವತ್ತು ಡಿಕ್ಕಿ ಹೋ ಡೆ ಅಂತ ಒಂದು ಪದ ಕೊಡೋಣ. ಡಿಕ್ಕಿ ಹೊಡೆ ಅಂತ ಒಂದು ಪದ. ನೆಕ್ಸ್ಟ್ ಡ ಗುಡಿಸು ದೀರ್ಘ ಢೀ ಅಂತ ಅಕ್ಷರಕ್ಕೆ ಡ ಗುಡಿಸು ದೀರ್ಘ ಢೀ ಲಾ ಢೀಲ ಢೀಲ ಅಂತ ಒಂದು ಪದನ ರಚಿಸೋಣ. ನೆಕ್ಸ್ಟ್ ಢ ಕೊಂಬು ಕೊಡೋದು ಢೂ ಆಗುತ್ತೆ. ಢೂಗೆ ಡ ಕೊಂಬು ಢೂ ಲೀ ಯಾ ನಾ ಕೊಂಬು ನೂ. ನೂಗೆ ನಾವತ್ತು ಢುಳಿಯನ್ನು ಅಂತ ಒಂದು ಪದನ ಕ್ರಿಯೇಟ್ ಮಾಡೋಣ. ನೆಕ್ಸ್ಟ್ ಢ ಕೊಂಬು ಕಿಲಿ ಢೂ ಅಂತಾಗುತ್ತೆ. ಅದಕ್ಕೆ ಢ ಕೊಂಬು ಕಿಲಿ ಢೂ ಢೂಂ ಭ ನ ಢೂಂಬನ ಅಂತ ಒಂದು ಪದ ರಚನ. ನೆಕ್ಸ್ಟ್ ಢಾಗೆ ಒಟ್ರಸುಲಿ ಢೃ. ಢೃಗೆ ಢಾಗೆ ಒಟ್ರಸುಲಿ ಢೃ ಪ ದೀರ್ಘ ಪ ಲ ಕ ಢೃಪಾಲಕ ಅಂತ ಒಂದು ಪದ ರಚಿಸೋಣ. ನೆಕ್ಸ್ಟ್ ಢಾಗೆ ಏತ್ವ ಢೇ. ಢೇಗೆ ಢಾಗೆ ಏತ್ವ ಢೇ ಸೊನ್ನೆ. ಕಾಗೆ ಏತ್ವ ಕೆ ಢೆಂಕೆ ಗ ಳ ಕೊಂಬು ಳು ಢೆಂಕೆಗಳು ಅಂತ ಒಂದು ಪದನ ರಚಿಸೋಣ. ನೆಕ್ಸ್ಟ್ ಢಾಗೆ ಏತ್ವ ಢೇ ಆಯ್ತಲ್ಲ, ದೀರ್ಘ ಕೊಡೋಣ ಢೇ ಆಗುತ್ತೆ. ಅದಕ್ಕೆ ಢಾಗೆ ಏತ್ವ ಢೇ ಸೊನ್ನೆ ಢೇಂಗ್ ಕ ನಾ ಗುಡಿಸು ನಿ ಢೇಂಕನಿ ಅಂತ ಒಂದು ಪದ ರಚಿಸೋಣ. ನೆಕ್ಸ್ಟ್ ಢಾಗೆ ಐತ್ವ ಢೈ ಅಂತ ಆಗುತ್ತೆ. ಅದಕ್ಕೆ ಢಾಗೆ ಐತ್ವ ಢೈ ಯಾ ದೀರ್ಘ ಅಂದರೆ ಯಾಕಿಲಿ. ಅದಕ್ಕೆ ಯಾವತ್ತು ಢಯ್ಯ ರಿ ಢಯ್ಯಾರಿ ಅಂತ ಒಂದು ಪದನ ರಚಿಸೋಣ. ನೆಕ್ಸ್ಟ್ ಢ ಏತ್ವ ಕೊಂಬು ಕಿಲಿ ಢೋ ಆಗುತ್ತೆ. ಢೋಗೆ ಡ ಏತ್ವ ಕೊಂಬು ಕಿಲಿ ಢೋ ಕಾಗೆ
ಏತ್ವಾ ಕೆ, ಅದಕ್ಕೆ ಕಾವತ್ತು ಢೊಕ್ಕೆ ಅಂತ ಒಂದು ಪದ ಬರೆಯೋಣ. ಬೇಕಾದ್ರೆ ಗಳು ಸೇರಿಸಿದ್ರೆ ಇನ್ನೂ ಸ್ವಲ್ಪ ದೊಡ್ಡ ಪದವಾಗಿ ಫಾರ್ಮ್ ಆಗುತ್ತೆ, ಢೊಕ್ಕೆಗಳು ಅಂತ. ನೆಕ್ಸ್ಟ್ ಢ ಏತ್ವಾ ಕೊಂಬುಕಿಲಿ ದೀರ್ಘ ಢೋ ಅಂತ ಆಗುತ್ತೆ. ಅದಕ್ಕೆ ಢ ಏತ್ವಾ ಕೊಂಬುಕಿಲಿ ದೀರ್ಘ ಢೋ, ರಾ ದೀರ್ಘ ರ ಢೋರ, ಬಾ ಗುಡಿಸು ಬೂ, ಜ ಗುಡಿಸು ಜಿ, ಜಿಗೆ ಜಾವತ್ತು ಬುಜ್ಜಿ, ಢೋರ ಬುಜ್ಜಿ ಅಂತ ಒಂದು ಪದ, ಒಂದು ಹೆಸರು ಅಷ್ಟೇ ಇದು. ಆ ಥರ ಒಂದು ರಚನೆ. ನೆಕ್ಸ್ಟ್ ಢಾಗೆ ಔತ್ವಾ ಢೌ, ಅದಕ್ಕೆ ಡಾಗೆ ಔತ್ವಾ ಢೌ, ಉಳಿ ಲಾ ಗುಡಿಸು ಉಳಿ ಢೌಳಿ ಅಂತ ಒಂದು ಪದ ರಚನೆ. ನೆಕ್ಸ್ಟ್ ಢಾಗೆ ಒಂದು ಸೊನ್ನೆ ಢಮ್, ಅದಕ್ಕೆ ಢಾಗೆ ಒಂದು ಸೊನ್ನೆ ಢಮ್, ಬಾ ಣ ಢಂಬಣ ಅಂತ ಒಂದು ಪದನ ರಚಿಸೋಣ. ಡ ಅಕ್ಷರದಲ್ಲಿ ನಾವು ಅಕ್ಷರಾಭ್ಯಾಸಕ್ಕೋಸ್ಕರ ನಾವು ಕೆಲವೊಂದು ಪದಗಳನ್ನು ರಚಿಸಿದ್ದೀವಿ. ಇದರಲ್ಲಿ ಕೆಲವೊಂದು ಪದಗಳಿಗೆ ಮೀನಿಂಗ್ ಡಿಫ್ರೆಂಟ್ ಆಗಿರ್ಬೋದು. ಅದು ಮೀನಿಂಗ್ ಬರದೇ ಇದ್ರೂ ಅಕ್ಷರಾಭ್ಯಾಸ ಮತ್ತು ಪದಗಳ ಅಭ್ಯಾಸಕ್ಕೋಸ್ಕರ ನಾನು ಕೊಟ್ಟಿದ್ದೀನಿ. ಅದನ್ನು ಹಾಗೆ ಓದಿ ಪ್ರಾಕ್ಟೀಸ್ ಮಾಡ್ಕೊಳ್ಳೋಣ. ಈಗ ಒಂದು ಸರಿ ಇದನ್ನು ಹೇಳ್ಬಿಡೋಣ. ಢ ಗುಣಿತಾಕ್ಷರಗಳಿಂದಾದ ಪದಗಳು. ಅದರಲ್ಲಿ ಫಸ್ಟ್ ಢ ಢನ ಢನ ನಾದ, ಢ ಢಾಂಬಿಕವಾದ, ಢಿ ಢಿಗು ಅಂತ ಅಥವಾ ಢಿಕ್ಕಿ ಹೊಡೆ ಅಂತ ಒಂದು ಪದ, ಢೀ ಢೀಲ ಢೀಲ ಅಂತ ಒಂದು ಪದ, ಢ ಕೊಂಬು ಢು, ಅದಕ್ಕೆ ಢುಳಿಯನ್ನು ಅಂತ ಒಂದು ಪದ ರಚಿಸಿದ್ದೀವಿ. ಡ ಕೊಂಬು ಕಿಳಿ ಢೂ ಢೂಂಬಣ ಅಂತ ಒಂದು ಪದ. ಢಾಗೆ ಒಡ್ರಸಲಿ ಢೃ ಢೃಪಾಲಕ, ಢಾಗೆ ಏತ್ವಾ ಢೇ ಢೆಂಕಿಗಳು, ಢಾಗೆ ಏತ್ವನ್ ದೀರ್ಘ ಢೇ ಢೇಂಕಣಿ, ಢಾಗೆ ಐತ್ವಾ ಢೈ ಢೈಯಾರಿ, ಢಾಗೆ ಓತ್ವಾ ಕೊಟ್ಟು ಢೋ ಮಾಡಿದ್ದೀವಿ, ಅದಕ್ಕೆ ಢೊಕ್ಕೆಗಳು. ಢ ಏತ್ವಾ ಕೊಂಬುಕಿಲಿ ದೀರ್ಘ ಕೊಟ್ಟಾಗ ಢೋ ಆಗುತ್ತೆ. ಢೋಗೆ ಢೋರ ಬುಜ್ಜಿ, ಢೌ ಢೌಳಿ, ಢಮ್ ಢಂಬಣ ಅಂತ ಇಷ್ಟು ಪದ ಢ ಅಕ್ಷರದಿಂದ ಮತ್ತು ಗುಣಿತಾಕ್ಷರಗಳನ್ನು ಸೇರಿಸಿ ಬರೆದಿರೋ ಅಂಥದ್ದು. ಇದನ್ನು ಓದಿ ಪ್ರಾಕ್ಟೀಸ್ ಮಾಡಿಕೊಂಡು ನೆಕ್ಸ್ಟ್ ಕ್ಲಾಸಲ್ಲಿ ಬೇರೆ ಅಕ್ಷರನ ಪ್ರಾಕ್ಟೀಸ್ ಮಾಡೋಣ.